ಇನ್ನು ಬಿಗಿ ಭದ್ರತೆಯ ನಡುವೆ ನಿನ್ನೆ ನೀಟ್ ಮರುಪರೀಕ್ಷೆ ನಡೆದಿದೆ. ಆದರೆ ಈ ಮರುಪರೀಕ್ಷೆಯಲ್ಲೂ ಸಾಲು ಅಕ್ರಮಗಳು ಬಯಲಾಗಿದೆ. ಮತ್ತೊಂದು ಕಡೆ ತಡವಾಗಿ ಬಂದ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಣೆಯ ದೃಶ್ಯಗಳು ಕಣ್ಣೀರು ತರಿಸುವಂತಿದೆ. ಈ ನಡುವೆ ಕರ್ನಾಟಕದಲ್ಲಿ ಟ್ರಾಫಿಕ್ ಜಾಮ್ ವಿಚಾರ ರಾಜಕೀಯ ಕದನಕ್ಕೂ ವೇದಿಕೆಯಾಗಿದೆ. ನೀಟ್ ಮರುಪರೀಕ್ಷೆ ನಿನ್ನೆ ಮುಗಿದಿದೆ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುವ ಈ ಮರುಪರೀಕ್ಷೆ ಈ ಬಾರಿ ಪರೀಕ್ಷೆಗಿಂತಲೂ ಹೆಚ್ಚಾಗಿ ಭದ್ರತಾ ಕಾರ್ಯಾಚರಣೆಯಾಗಿ ಮಾರ್ಪಟ್ಟಿತು. ಪರೀಕ್ಷಾ ಕೇಂದ್ರಗಳ ಸುತ್ತ ಭದ್ರತೆಯ ಕೋಟೆಯನ್ನೇ ಕಟ್ಟಲಾಗಿತ್ತು. ಪೊಲೀಸ್ ಅರೆಸೇನಾ ಪಡೆ, ಸಿಸಿಟಿವಿಗಳ ಕಣ್ಗಾವಲಿನ ನಡುವೆ ಲಕ್ಷಾಂತರ ವೈದ್ಯಾಕಾಂಕ್ಷಿಗಳು ಪರೀಕ್ಷೆ ಬರೆದು ಮುಗಿಸಿದ್ದಾರೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಏನೋ ಪರೀಕ್ಷೆ ಯಶಸ್ವಿಯಾಗಿದೆ ಅಂತ ಘೋಷಿಸಿಬಿಟ್ಟಿದೆ. ಆದರೆ ಭಾರಿ ಭದ್ರತೆಯ ನಡುವೆಯೂ ಸಿಸಿಟಿವಿ ಕಣ್ಗಾವಲಿನ ಮಧ್ಯೆಯೂ ಹಲವೆಡೆ ಹಲವು ಅಕ್ರಮಗಳು ನಡೆದಿರೋದು ಬಯಲಾಗಿದೆ. ನೀಟ್ ಮರುಪರೀಕ್ಷೆ, ಬಿಹಾರದಲ್ಲಿ ಸಾಲು ಅಕ್ರಮ, 30 ಮಂದಿ ಬಂಧನ. ವಾಶ್ರೂಮ್ನಲ್ಲಿತ್ತು ಮೊಬೈಲ್, ಪರೀಕ್ಷೆ ನಡುವೆ ಬಂದು ಉತ್ತರ ಹುಡುಕಿದವ ಅರೆಸ್ಟ್. ನೀಟ್ ಮರುಪರೀಕ್ಷೆಯ ಮೇಲೂ ಅಕ್ರಮದ ಕರಿನೆರಳು ಬಿದ್ದಿದೆ. ಬಿಹಾರದಲ್ಲಿ ನಡೆದ ಬೆಚ್ಚಿ ಬೀಳಿಸುವ ಅಕ್ರಮ ಬಟಾ ಬಯಲಾಗಿದೆ. ಅಸಲಿ ವಿದ್ಯಾರ್ಥಿಗಳ ಬದಲು ನಕಲಿ ವಿದ್ಯಾರ್ಥಿಗಳೇ ಪರೀಕ್ಷೆ ಬರೆದಿದ್ದು, ಇದಕ್ಕಾಗಿ ಬಯೋಮೆಟ್ರಿಕ್ ಕಂಪನಿಗಳ ಜೊತೆಯೇ ಕಿಡಿಗೇಡಿಗಳು ಡೀಲ್ ಮಾಡಿರೋದು ಬಯಲಾಗಿದೆ. ಹಗರಣಕ್ಕೆ ಸಂಬಂಧಿಸಿದಂತೆ 30 ಮಂದಿಯ ಬಂಧನವಾಗಿದೆ. 9 ಮಂದಿ ನಕಲಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಅಸಲಿ ವಿದ್ಯಾರ್ಥಿಗಳಂತೆ ವೇಷ ಧರಿಸಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಇದಕ್ಕಾಗಿ ಖದೀಮರು ಬಯೋಮೆಟ್ರಿಕ್ ಯಂತ್ರವನ್ನೇ ತಿರುಚಿದ್ದು ಬಯಲಾಗಿದೆ. ಇದಕ್ಕಾಗಿ ಬಯೋಮೆಟ್ರಿಕ್ ಕಂಪನಿ ಜೊತೆಗೂ ಗ್ಯಾಂಗ್ ಡೀಲ್ ಮಾಡಿಕೊಂಡಿತ್ತು. ಸದ್ಯ ಬಯೋಮೆಟ್ರಿಕ್ ಕಂಪನಿಯ 14 ಮಂದಿಯನ್ನ ಬಂಧಿಸಲಾಗಿದೆ. ಈ ಡೀಲ್ಗಾಗಿ ಪ್ರತಿ ವಿದ್ಯಾರ್ಥಿಯಿಂದ ಖದೀಮರು 30 ರಿಂದ 40 ಲಕ್ಷ ಹಣ ವಸೂಲಿ ಮಾಡಿದ್ದು, ಸದ್ಯ ಗ್ಯಾಂಗ್ನ ಕಿಂಗ್ ಪಿನ್ ಅರ್ಪಿತ್ ರಾಜ್ಗಾಗಿ ಶೋಧ ಮುಂದುವರೆದಿದೆ. ಇತ ಹೈದರಾಬಾದ್ನಲ್ಲಿ ವಿದ್ಯಾರ್ಥಿಯೊಬ್ಬ ಪರೀಕ್ಷಾ ಕೇಂದ್ರಕ್ಕೆ ಮೊಬೈಲ್ ತಂದು ಸಿಕ್ಕಿಬಿದ್ದಿದ್ದಾನೆ. ಹೈದರಾಬಾದ್ನ ಆಚಂಪೇಟ್ ಮೂಲದ 18 ವರ್ಷದ ವಿದ್ಯಾರ್ಥಿಯನ್ನ ಬಂಧಿಸಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಪರೀಕ್ಷಾ ಕೇಂದ್ರಕ್ಕೆ ಎಂಟ್ರಿ ಕೊಟ್ಟಿದ್ದ ವಿದ್ಯಾರ್ಥಿ ಟಾಯ್ಲೆಟ್ನಲ್ಲಿ ಫೋನ್ ಇಟ್ಟಿದ್ದ. ವಾಶ್ರೂಮ್ನ ಫ್ಲಶ್ ಟ್ಯಾಂಕ್ನಲ್ಲಿ ಮೊಬೈಲ್ ಅಡಗಿಸಿಟ್ಟಿದ್ದ. ಬಳಿಕ ಪರೀಕ್ಷೆ ನಡುವೆ ವಾಶ್ರೂಮ್ಗೆ ಬಂದು ಮೊಬೈಲ್ ಓಪನ್ ಮಾಡಿದ್ದ. ಮೊಬೈಲ್ನಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರ ಹುಡುಕಿದ್ದ. ಹೆಚ್ಚು ಸಮಯ ತೆಗೆದುಕೊಂಡಿದ್ದಕ್ಕೆ ಅನುಮಾನಗೊಂಡ ಭದ್ರತಾ ಸಿಬ್ಬಂದಿ ವಾಶ್ರೂಮ್ ಹುಡುಕಿದಾಗ ಮೊಬೈಲ್ ಪತ್ತೆಯಾಗಿದೆ. ಬಳಿಕ ವಿದ್ಯಾರ್ಥಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಸಿಮ್ ಕಾರ್ಡ್ ಸಮೇತ 2 ವಿದ್ಯಾರ್ಥಿಗಳು ಸಿಕ್ಕಿಬಿದ್ದಿದ್ದಾರೆ. ಹಳೆ ಪ್ರಶ್ನೆ ಪತ್ರಿಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ನಡುವೆ ನಿನ್ನೆ ಮರುಪರೀಕ್ಷೆ ಮುಗಿತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ವಿಡಿಯೋ ಒಂದು ವೈರಲ್ ಆಗಿತ್ತು. ಆದ್ರೆ ಅದು ನಕಲಿ ಸುದ್ದಿಯಾಗಿದ್ದು, ಎಲ್ಲೂ ಪೇಪರ್ ಲೀಕ್ ಆಗಿಲ್ಲ ಅಂತ NTA ಸ್ಪಷ್ಟನೆ ನೀಡಿದೆ. ಇದಿಷ್ಟು ನೀಟ್ ಮರುಪರೀಕ್ಷೆಯಲ್ಲಿ ನಡೆದ ಅಕ್ರಮ ಹಗರಣದ ಪ್ರಕರಣಗಳಾದ್ರೆ, ಇನ್ನು ಹೈದರಾಬಾದ್ನಲ್ಲೂ ಅವಧಿ ಮೀರಿ ಪರೀಕ್ಷಾ ಕೇಂದ್ರಕ್ಕೆ ಬಂದ ವಿದ್ಯಾರ್ಥಿನಿಯರು ಪರೀಕ್ಷೆಯಿಂದ ವಂಚಿತರಾದ್ರು. ಸರ್, ಪ್ಲೀಸ್ ಸರ್, ಒಂದು ಅವಕಾಶ ಕೊಡಿ ಸರ್ ಅಂತ ಎಷ್ಟು ಸಲ ಗೋಗರೆದ್ರೂ ಪರೀಕ್ಷಾ ಕೇಂದ್ರದ ಬಾಗಿಲು ಓಪನ್ ಆಗಿಲ್ಲ. ವಿದ್ಯಾರ್ಥಿನಿಯರು ಕಣ್ಣೀರು ಹಾಕಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲೂ 3 ವಿದ್ಯಾರ್ಥಿನಿಯರು ತಡವಾಗಿ ಬಂದು ಪರೀಕ್ಷೆ ಬರೆಯಲಾಗದೆ ಕಣ್ಣೀರು ಹಾಕಿದ್ದಾರೆ. ಈ ವಿದ್ಯಾರ್ಥಿನಿ ಜೊತೆಗೆ ಇನ್ನಿಬ್ಬರು ಕೂಡ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಯಾಕೆ ತಡವಾಗಿ ಬಂದ್ರಿ ಅಂತ ಪೋಷಕರನ್ನ ಕೇಳಿದ್ರೆ KPCC ಕಾರ್ಯಕ್ರಮದ ಮೇಲೆ ಆರೋಪಿಸಿದ್ರು. ಟ್ರಾಫಿಕ್ ಜಾಮು ಫಂಕ್ಷನ್ ಮಾಡ್ತಾರೆ ಕಾಂಗ್ರೆಸ್ನವರು. ಸರ್, ಹೆಬ್ಬಾಳದಿಂದ ನಾನು 12 ಗಂಟೆಗೆ ಹೆಬ್ಬಾಳ ಹತ್ತಿರ ಸರ್, ಒಂದು ಬೈಕು ಪಾಸ್ ಆಗಲ್ಲ, ಅಷ್ಟು ಜಾಮ್ ಆಗಿದೆ. ಅಲ್ಲ, ಕಾಂಗ್ರೆಸ್ನವ್ರು ಮುಂದಕ್ಕೆ ಹಾಕೊಂಬೋಯ್ತು ಫಂಕ್ಷನ್ನ. ವಿದ್ಯಾರ್ಥಿಗಳ್ದು ಓದಿಲ್ಲ ಸರ್, 1 ವರ್ಷ ಎಲ್ಲ ಓದಿರ್ತಾರೆ, ಇದು 2ನೇ ಸರಿ ಬರೀತಿದ್ದಾರೆ. ಒಂದ್ಸರಿ ಪೇಪರ್ ಲೀಕ್ ಆಯ್ತು ಅಂತ ಇದು ಮಾಡಿದ್ರು. ನೀಟ್ ಅಂತ ಇವ್ರು ಗೊತ್ತಿದ್ರು ಇವರು ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯವ್ರನ್ನ ಏನು ಹೇಳ್ಬೇಕಲ್ಲಿ. ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ KPCC ಕಾರ್ಯಕ್ರಮ ನಡೆಯಿತು. ರಾಜ್ಯ ಕಾಂಗ್ರೆಸ್ನ ನೂತನ ಸಾರಥಿ BK ಹರಿಪ್ರಸಾದ್ ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಂಡ್ರು. ಕಾಂಗ್ರೆಸ್ನ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಕಾರ್ಯಕರ್ತರು, 10 ಮುಖಂಡರು ಬಂದಿದ್ರು. ಇದರಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಈ ಕಾರಣಕ್ಕೆ 3 ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ವಂಚಿತರಾಗಿರೋ ಆರೋಪ ಕೇಳಿಬಂದಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಕೈಪಡೆಯ ವಿರುದ್ಧ ಮುಗಿಬಿದ್ದಿದ್ದಾರೆ.
ಬೆಂಗಳೂರಿನ ಹಲವಾರು ಭಾಗದಲ್ಲಿ ವಾಹನದ ದಟ್ಟಣೆ ಆಗಲಿಕ್ಕೆ ಅವರ ಕಾರ್ಯಕ್ರಮದ ಹಿನ್ನೆಲೆ ಒಳಗೆ ಕೆಲವು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳನ್ನು ಎದುರಿಸಿದ್ದಾರೆ. ಪಾಪ ಅವ್ರ ಜೀವನಕ್ಕೆ ಹಾಳಾಗಿದೆ, ಜೀವನ ಎಕ್ಸಾಮ್ ಬರೀಲಿಕ್ಕಾಗಿದೆ. ನಿನ್ನೆ ಕಾರ್ಯಕ್ರಮವನ್ನ 1-2 ಗಂಟೆ 3 ಗಂಟೆ ಮುಂದೆ ಹಾಕೊಂಡಿದ್ರೆ ಏನ್ ಗಂಟು ಹೋಗ್ತಾ ಇತ್ತು, ಏನಾನ ಹೊಸತನ ಇದೆಯಾ? ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಕೆಪಿಸಿಸಿ ಕಾರ್ಯಕ್ರಮದ ವಿರುದ್ಧ ಗುಡುಗಿದ್ರು. ಅವಾಂತರಗಳೇ ಸೃಷ್ಟಿಯಾಗಿವೆ ಅಂತ ವಾಗ್ದಾಳಿ ನಡೆಸಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿಮ್ಮಿಂದ ಪಾಠ ಕಲಿಯೋ ಅಗತ್ಯ ಇಲ್ಲ ಅಂದ್ರು. ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿ ಮಕ್ಕಳು ಎಕ್ಸಾಮಿನೇಷನ್ ಸೆಂಟರ್ಗೆ ಕರೆಕ್ಟ್ ಟೈಮಲ್ಲಿ ಹೋಗ್ದಲೆ ಒಂದು ಬಹಳ ದೊಡ್ಡ ಒಂದು ಅವಾಂತರ ಮಾಡಿದ್ದಾರೆ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ, ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹೊಣೆಗಾರಿಕೆ ಪ್ರಶ್ನಿಸಿದ್ರು. ಈ ಪ್ರಶ್ನೆಗೆ ಉತ್ತರಿಸಿದ ತೇಜಸ್ವಿ ಸೂರ್ಯ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದ ಹೊಣೆ ಹೊತ್ತಿದ್ದೀವಿ ಅಂತ ಹೇಳಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಹೊಣೆ ಯಾರು? ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಮಾನಸಿಕ ಯಾತನೆಗೆ ಯಾರು ಹೊಣೆ? ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಉತ್ತರ ಕೊಡುವವರು ಯಾರು? ಪರೀಕ್ಷಾ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳೆದು ಹೋಗುವಂತೆ ಮಾಡಿದವರು ಯಾರು? ಪೇಪರ್ ಲೀಕ್ ನ ವಿಚಾರದ ಬಗ್ಗೆ ಈಗಾಗಲೇ ಡಿಸ್ಕಷನ್ ಆಗಿದೆ, ಜವಾಬ್ದಾರಿ ಹೊತ್ತಾಗಿದೆ, ಮರುಪರೀಕ್ಷೆ ಕೂಡ ಯಶಸ್ವಿಯಾಗಿ ಮಾಡಿಸಾಗಿದೆ. ಮರುಪರೀಕ್ಷೆ ವಿಚಾರದಲ್ಲಿ ಯಾರು ಜವಾಬ್ದಾರಿ ತಗೊಂಡಿಲ್ಲ ಮತ್ತೊಂದಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಇಷ್ಟೇ ಅಲ್ಲ, ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೇಲೆ ಆರೋಪಿಸುತ್ತಿರೋದರ ಹಿಂದೆ ಷಡ್ಯಂತ್ರ ಇರೋದಾಗಿ ಬಿಕೆ ಹರಿಪ್ರಸಾದ್ ಹೇಳಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳ ಆತ್ಮಹತ್ಯೆ ವಿಚಾರವನ್ನ ಮುಂದಿಟ್ಟು ವಾಗ್ದಾಳಿ ನಡೆಸಿದ್ರು. ಬಳಿಕ ವಿಷಾದವನ್ನೂ ವ್ಯಕ್ತಪಡಿಸಿದ್ರು. ಹೋದ ಬಾರಿ ಸುಮಾರು 12ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡು, ದೇಶದ ಸರೆಂಡರ್ ಮೋದಿ ಆಗಲಿ ಅಥವಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರಾಗಲಿ ಯಾವುದಾದ್ರೂ ಒಂದೇ ಒಂದು ಆ ವಿಚಾರದಲ್ಲಿ ವಿಷಾದವಾದರೂ ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಕ್ಕೆ ಆಗಲಿಲ್ಲ ಅನ್ನೋದಿದ್ರೆ ನಾನು ಬಹಳ ಆಳವಾಗಿ ವಿಷಾದ ವ್ಯಕ್ತಪಡಿಸ್ತೇನೆ. ಜೆನ್ಯೂನ್ ಕೇಸ್ ವಿದ್ಯಾರ್ಥಿಗಳಿದ್ರೆ ಅವ್ರಿಗಾಗಿರ್ತಕ್ಕಂಥ ಎಲ್ಲ ನಷ್ಟಗಳನ್ನು ಭರಿಸಲಿಕ್ಕೆ ನಾವು ತಯಾರಿದ್ದೇವೆ. ನಮ್ಮ ಟೀಮ್ ಕೂಡ ಅವ್ರನ್ನ ಹೋಗಿ ಭೇಟಿ ಮಾಡಕ್ಕೆ ಪ್ರಯತ್ನ ಮಾಡುತ್ತೆ. ಕೆಪಿಸಿಸಿ ಕಾರ್ಯಕ್ರಮದ ಸುತ್ತ ರಾಜಕೀಯ ಆಟ ಶುರುವಾಗಿದೆ. ಕಾಂಗ್ರೆಸ್ ಸಮಾರಂಭದಿಂದಲೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅಂತ ದೋಸ್ತಿಗಳು ಹೇಳ್ತಿದ್ದಾರೆ. ಆದರೆ ನೀಟ್ ಅಕ್ರಮ ಮುಚ್ಕೊಳ್ಳೋಕೆ ಇದೊಂದು ತಂತ್ರ ಅಂತ ಕೈಪಡೆ ತಿರುಗುಬಾಣ ಬಿಡ್ತಿದೆ. ಬ್ಯೂರೋ ರಿಪೋರ್ಟ್, TV9.